ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರ ನೃತ್ಯ ಭಾಸ್ಕರದಲ್ಲಿ ನಾಟ್ಯ ತರಂಗದಿಂದ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಉದ್ಘಾಟನೆ. ಅಜಿತ್ ಸಭಾಭವನದಲ್ಲಿ ಸ್ವರಸಿರಿಯಿಂದ ನಾದೋಪಾಸನೆ. ಭಾನುವಾರದ ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ನೆಲದ ಸಂಸ್ಕೃತಿಯನ್ನು ಕಟ್ಟುವ ಮತ್ತು ಉಳಿಸುವ ಕೆಲಸ ಮಾಡುವ ಶಕ್ತಿ ಇರುವುದು ಕಲಾವಿದರಲ್ಲಿ ಮಾತ್ರ. ಹಾಗಾಗಿ ಎಲ್ಲಿ ಕಲಾ ವಲಯ ಇದೆಯೋ ಅಲ್ಲಿ ಉತ್ತಮ ವಾತಾವರಣ ಇರಲಿದೆ ಎಂದು ವ್ಯಾಸ ವಿಶ್ವವಿದ್ಯಾಲಯದ ಯೋಗ ಮತ್ತು ಮಾನವಿಕ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಕರುಣಾ ವಿಜೇಂದ್ರ ಹೇಳಿದರು. ಇಲ್ಲಿನ ನಾಟ್ಯತರಂಗ ಸಂಸ್ಥೆ ನೃತ್ಯ ಭಾಸ್ಕರ ಸಭಾಭವನದಲ್ಲಿ ಏರ್ಪಡಿಸಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಥೆ ನೀಡಿದ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಸಾಗರ ಒಂದು ಸಾಂಸ್ಕೃತಿಕ ವಲಯ. ಇಲ್ಲಿ ಉತ್ತಮ ಸಹೃದಯರಿದ್ದಾರೆ. ಅವರ ಪ್ರೋತ್ಸಾಹ ಕಲೆಯಲ್ಲಿ ಆಸಕ್ತಿ ಮೂಡಿ ತೊಡಗಿಕೊಳ್ಳುವ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬೆಳೆದು ದೊಡ್ಡ ಕೊಡುಗೆ ನೀಡುವಂತಾಗಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರಸಭೆಯ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಆರ್ ಮಾತನಾಡಿದರು. ಸಂಸ್ಥೆಯ ಮುಖ್ಯಸ್ಥ ನಾಟ್ಯಗುರು ವಿದ್ವಾನ್ ಜನಾರ್ದನ್ ಅಧ್ಯಕ್ಷತೆ ವಹಿಸಿದ್ದರು. ಸಮನ್ವಿತ ಸಮಧ್ಯತ ವರದಾ ಜನಾರ್ದನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಗೌರಿ ಸಾಗರ್ ಮತ್ತು ಪೃಥ್ವಿ ಪಾರ್ಥಸಾರಥಿ ಅವರಿಂದ ಪಂಚತಂತ್ರ ಭರತನಾಟ್ಯ ನೃತ್ಯ ರೂಪಕ ಮತ್ತು ಡಾಕ್ಟರ್ ಕರುಣಾ ವಿಜೇಂದ್ರ ನೃತ್ಯ ಸಂಯೋಜನೆಯಲ್ಲಿ ವಿದುಷಿ ಡಾಕ್ಟರ್ ರಮ್ಯಾ ಸೂರಜ್ ಅವರಿಂದ ದುರ್ಗಾ ಸುಲಾದಿ ಪ್ರಸ್ತುತಿ, ಸ್ವಗಾಯನ ಮತ್ತು ನರ್ತನ ಮತ್ತು ವಿದ್ಯಾಲಯದ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮಗಳು ನಡೆಯಿತು. ಕಲೆ ಮುಂದುವರಿಬೇಕು ಅಂದ್ರೆ ವೇದಿಕೆಯಲ್ಲಿ ಕುಳಿತಂತಹ ಹಿರಿಯರಿದ್ದಾರೆ, ಅವರ ಮುಖಾಂತರ ಮತ್ತು ನೀವೆಲ್ಲ ಏನು ಮಕ್ಕಳು ಮತ್ತು ಪೋಷಕರು ಮತ್ತು ಸಹೃದಯರು ನೀವೆಲ್ಲ ಸೇರಿದ್ರೇನೆ ನಮ್ಮ ಕಲೆ ಮತ್ತು ನಮ್ಮಂತ ಕಲಾವಿದರು ಬೆಳಿಲಿಕ್ಕೆ ಅಥವಾ ಉಳಿಲಿಕ್ಕೆ ಸಾಧ್ಯ. ಮತ್ತೆ ಸಮಾಜದಲ್ಲಿ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅಂತಂದ್ರೆ ಕಲಾವಿದರೇನೆ. ನೀವು ಯೋಚನೆ ಮಾಡ್ಬೋದು, ಇವತ್ತಿಗೆ ಮಕ್ಕಳು ನೃತ್ಯ ಕಲಿಕೆ ಏನು ತರಗತಿಗಳಿಗೆ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ, ನಿಮಗೆ ಗೊತ್ತಿರ್ಬೋದು ಎಷ್ಟು ಸಂಸ್ಕೃತಿಯನ್ನು ಅವ್ರು ಕಲ್ತ್ಕೊಳ್ತಾರೆ ಅಂತ. ಒಂದು ಶಿಸ್ತಾಗ್ಬೋದು, ಒಂದು ಗೌರವ ಆಗ್ಬೋದು, ಮತ್ತೆ ಹೇಗೆ ಅಂತ, ಮತ್ತೆ ಕಥೆಗಳ ಬಗ್ಗೆ. ಈಗ ತಾನೇ ಮೂಷಿಕ ವಾಹನದಿಂದ ರಾಮನ ತನಕ ಬೇರೆ ಬೇರೆ ದೇವತೆಗಳ ಬಗ್ಗೆ ನೃತ್ಯವನ್ನ ಮಾಡಿದ್ರು. ಈ ಎಲ್ಲ ಆಯಾಮಗಳನ್ನ ನಮ್ಗೆ ನೃತ್ಯ ಮತ್ತು ಸಂಗೀತ ಕೊಡುತ್ತೆ. ಇದರಲ್ಲಿ ಇರುವಂತಹ ಒಂದು ಸೊಗಡು, ಒಂದು ಏನು ಒಂದು ತಾಧ್ಯಾತ್ಮತೆ ಇದೆ, ಆಧ್ಯಾತ್ಮಿಕತೆ ಇದೆ, ಅದನ್ನ ನಮ್ಮನ್ನ ಬೇರೆ ಸ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂದ್ರೆ, ಇದು ಅಧ್ಯಯನದಿಂದನೂ ಪ್ರೂವ್ ಮಾಡಿದ್ದಾರೆ. ಸ್ಟಡೀಸ್ ಆಲ್ಸೋ ಗಿವನ್ ದ ಪ್ರೂಫ್ ದಟ್ ಕಲೆಯ ಜೊತೆಗಿದ್ದಾಗ ಯಾರೇ ಆದ್ರೂ ಎಲ್ಲೇ ಹೋದ್ರೂ ಎಂಥ ಸಂದರ್ಭದಲ್ಲಿ ಸಹ ಬಾಳ್ತಾರೆ ಮತ್ತು ಮೇಲೇರ್ತಾರೆ ಅಂತ. ಒಂದು ಸಾಂಸ್ಕೃತಿಕ ವಲಯ ಇದು. ಯಾವ ಕಾಲದಿಂದನೂ ನಾನು ಇತಿಹಾಸ ತಜ್ಞೆ ಆಗಿರೋದ್ರಿಂದ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಒಂದು ಸುಂದರವಾದ ಈ ಒಂದು ಪರಿಸರದಲ್ಲಿ ತಾವು ನೃತ್ಯವನ್ನ ಕಲಿತು ಅದನ್ನ ಇಲ್ಲಿ ಮಕ್ಕಳಿಗೆ ಪಸರಿಸಬೇಕು ಅಂತ ಹೇಳಿ ಕಲೆಯ ಮಾಧ್ಯಮದೊಂದಿಗೆ, ಕಲೆಯೊಂದಿಗೆ ತಾವು ಬೆರೆತು ಮನೆ ವಾತಾವರಣವನ್ನ ಸಂಪೂರ್ಣವಾಗಿ ಕಲೆಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಇಂತಹ ಒಂದು ವೇದಿಕೆಯಲ್ಲಿ, ಇಂತಹ ಒಂದು ಪರಿಸರದಲ್ಲಿ ನನ್ನನ್ನ ಕರೆದು ಇಲ್ಲಿ ಸತ್ಕರಿಸಿದ್ದಾರೆ. ನಾನು ತುಂಬಾ ಚಿಕ್ಕವಳು, ನಾನು ಅಂಥದ್ದೇನೆ ಒಂದು ದಿನ 2 ದಿನ ಕಾರ್ಯಕ್ರಮ ಮಾಡೋದೇ ಕಷ್ಟ. ಅಂತದ್ರಲ್ಲಿ ಇವತ್ತು 7 ದಿನ ಕಾರ್ಯಕ್ರಮ ಮಾಡುತ್ತಾರೆ ಅಂದ್ರೆ ನಿಜಕ್ಕೂ ಅವರಿಗೆ ಆ ಮಾಗಣಪತಿ ಮಾರಿಕಾಂಬೆ ಆಶೀರ್ವಾದ ಇರಲಿ. ಇನ್ನು ಸಾಗರದಲ್ಲಿ ನಾನು ನೋಡ್ದಂಗೆ ಅವರ ಒಂದು ಏನು ನಾಟ್ಯ ತರಂಗ ಟ್ರಸ್ಟಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕಾರ್ಯಕ್ರಮ, ಅದು ನಿಜಕ್ಕೂ ಸಾಗರದಲ್ಲಿ ಹೆಸರಾಂತವಾಗಿದೆ. ಯಾಕಂದ್ರೆ ಮನೆ ಮಾತಾಗಂತೆ
महिलारूपेति ख्याते नगरे अमर शक्ति पालयति स्व महिलारूपेति ख्याते नगरे अमर शक्ति पालयति स्व महिलारूपेति ख्याते नगरे अमर शक्ति पालयति स्व प्रबले प्रवासी सुकारण्यवासे क्षितिभार हरणे क्षीराभितनहि सर्वतीराते मायाश्री युगे ततेय तेय तत्सं किटतकरि तेय तेय तत्तं तातेय तेय तत्तं किटतकरि तेय तेय तत्तं स्तुते महालक्ष्मी रथ गज तूरग पादाति समावृत रथ गज तूरग पादाति समावृत रथ गज तूरग पदाति समावृत गजलक्ष्मी रूपेण पालय माम्। ಸಾಗರದ ಸ್ವರಸಿರಿ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ ಇಲ್ಲಿನ ಅಜಿತ್ ಸಭಾಭವನದಲ್ಲಿ 5ನೇ ವರ್ಷದ ಸ್ವರ ಸಂಗಮ ಕಾರ್ಯಕ್ರಮ ಏರ್ಪಡಿಸಿತು. ಬೆಂಗಳೂರಿನ ಖ್ಯಾತ ಹಾರ್ಮೋನಿಯಂ ವಾದಕರಾದ ಡಾಕ್ಟರ್ ರವೀಂದ್ರ ಕಾಟೋಟಿ ಕಾರ್ಯಕ್ರಮ ಉದ್ಘಾಟಿಸಿದರು. ವಿದೂಷಿ ವಸುಧಾ ಶರ್ಮಾ ಅಧ್ಯಕ್ಷತೆ ವಹಿಸಿದ್ದರು. ತಬಲ ಗುರು ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ, ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಸ್ವರಸಿರಿ ಪ್ರಾಧ್ಯಾಪಕಿ ಸುಜಾತಾ ಅಶೋಕ್, ಮಂಗಲ ಗಿರೀಶ್, ಮಹಾಲಕ್ಷ್ಮಿ ಸುದರ್ಶನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ, ಸುಬೋಧ್ ಪೀರಾವ್ ಅವರಿಂದ ಬಾನ್ಸುರಿ ವಾದನ, ಸುಜಾತಾ ಅಶೋಕ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಹಾಗೂ ವಿದೂಷಿ ವಸುಧಾ ಶರ್ಮಾ ಅವರಿಂದ ಗಾಯನ ನಡೆಯಿತು. ಕಾರ್ಯಕ್ರಮದಲ್ಲಿ ಗುರುರಾಜ್ ಅಡುಕಳ, ಅಜಯ್ ಹೆಗಡೆ ಶಿರ್ಸಿ, ವಿನಾಯಕ್ ಸಾಗರ್, ಶ್ರೀರಂಜನಿ ಮೊದಲಾದ ಕಲಾವಿದರು ಸಾಥ್ ನೀಡಿದ್ದರು. ಅಲ್ಲದೆ ಶ್ರೀಹರಿಪ್ರಸಾದ್, ಶ್ರೀನಂದ, ಶ್ರೀವತ್ಸ, ಸುಬೋಧ್, ಅಮಾತ್ಯ ಅವರಿಂದ ವಾದ್ಯ ನಾದ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಿತು.